ನಂಬರ್ 1 ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಿಎಂ ಸಿದ್ದು ಅರಸು ದಾಖಲೆ ಬ್ರೇಕಿಗೆ ಕೌಂಟ್ಡೌನ್ ಶುರು. ನಾಳೆ ದೇವರಾಜ ಅರಸರ ದಾಖಲೆ ಸರಿಗಟ್ಟಲಿರುವ ಸಿದ್ದರಾಮಯ್ಯ 7.5 ವರ್ಷ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ದೇವರಾಜ ಅರಸರು ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಹೊಸ ದಾಖಲೆ. ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ನಿರಂತರವಾಗಿ 7.5 ವರ್ಷಗಳ ಕಾಲ ಆಳಿದ್ದ ದೇವರಾಜು ಅರಸುರವರ ದಾಖಲೆಗಳನ್ನು ಪುಡಿಗಟ್ಟಲಿದ್ದಾರೆ ಸಿದ್ದರಾಮಯ್ಯನವರು. ಈ ಹಿಂದೆ ಕಾಂಗ್ರೆಸ್ ಅಧಿಕಾರ ಅವಧಿಯಲ್ಲಿ ಪೂರ್ಣಾವಧಿ ಸಿಎಂ ಆಗಿ 5 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ್ರು ಸಿದ್ದರಾಮಯ್ಯನವರು. ಯಡಿಯೂರಪ್ಪನವರು ಆಳೋದಕ್ಕೆ ಸಾಧ್ಯ ಆಗಲಿಲ್ಲ, ಬಸವರಾಜ ಬೊಮ್ಮಾಯಿ ಆಳಿಲ್ಲ, ಜಗದೀಶ್ ಶೆಟ್ಟರು ಕೂಡ ಆಳೋದಕ್ಕಾಗಲಿಲ್ಲ, ಸದಾನಂದ ಗೌಡರು ಕೂಡ ಆಳೋದಕ್ಕಾಗಲಿಲ್ಲ. ದೇವರಾಜ ಅರಸು 7.5 ವರ್ಷಗಳ ಕಾಲ ಅಧಿಕಾರವನ್ನು ವಹಿಸಿಕೊಂಡಿದ್ರು. 13ಕ್ಕೂ ಹೆಚ್ಚು 12-13 ಅಭಿಪ್ರಾಯಗಳಿದ್ದಾವೆ. ಬಜೆಟ್ಗಳನ್ನು ಮಂಡನೆ ಮಾಡಿದ್ರಂತೆ, ಅದರಲ್ಲೂ ಕೂಡ ಅಭಿಪ್ರಾಯಗಳಿದ್ದಾವೆ ಬೇರೆ ಬೇರೆ ಸಂಖ್ಯೆಗಳ. ಆದರೆ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವುದು ಕೂಡ ರೆಕಾರ್ಡ್ ಬ್ರೇಕೆ ಮತ್ತು 5 ವರ್ಷಕ್ಕಿಂತ ಹೆಚ್ಚಿನ ಕಾಲ ಆಡಳಿತ ನಡೆಸಿದ್ದು ಕೂಡ ರೆಕಾರ್ಡ್ ಬ್ರೇಕೆ. ಪ್ರಬಲ ಸಮುದಾಯಗಳ ಸಾರಥಿಗಳು ರಾಜ್ಯವನ್ನು ಆಳಿದ್ದು ಇತಿಹಾಸ. ಆದರೆ ಅಹಿಂದ ಸಮಾಜದ ಒಬ್ಬ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ ಘನವೆತ್ತ ಸಿಎಂ ಸ್ಥಾನದಲ್ಲಿ ನಿರಂತರವಾಗಿ 2 ಬಾರಿ ಸರ್ಕಾರವನ್ನು ರಚನೆ ಮಾಡಿ 5 ವರ್ಷ ಪೂರ್ಣಾವಧಿ ಆಡಳಿತ ಕೊಟ್ಟು ಅದಾದ ನಂತರದ ಇನ್ನೇನು 1.25 ವರ್ಷ ಮುಗಿದ್ರೆ 2ನೇ ಬಾರಿ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಹೆಸರು ಮಾಡಿಕೊಳ್ತಾರೆ. ಅಧಿಕಾರ ಹಂಚಿಕೆ ಗೊಂದಲ ನಡುವೆ ಸಿದ್ದು ರೆಕಾರ್ಡ್. ಸುದೀರ್ಘ ಸಿಎಂ ಸಾಧನೆಗೆ ಇನ್ನು 1 ದಿನ ಬಾಕಿ. ದೇವರಾಜು ಅರಸು ರಾಜ್ಯದಲ್ಲಿ ದೀರ್ಘಾವಧಿ ಸಿಎಂ ಆಗಿದ್ರು. 7 ವರ್ಷ 230 ದಿನ ದೀರ್ಘಾವಧಿ ಸಿಎಂ ಆಗಿ ಸೇವೆ ಸಲ್ಲಿಸಿದ್ರು ಸಿದ್ದರಾಮಯ್ಯ. ಜನವರಿ 6ಕ್ಕೆ ಅರಸು ದಾಖಲೆಯನ್ನು ಮುರಿಯೋದು ಗ್ಯಾರಂಟಿ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿ ಸೇವೆ, 2ನೇ ಅವಧಿಯಲ್ಲಿ 2.5 ವರ್ಷ ಸಿಎಂ ಆಗಿ ಕೆಲಸ. ಈ ಹಿಂದೆ ನಿಜಲಿಂಗಪ್ಪ 7 ವರ್ಷ 175 ದಿನ ಸಿಎಂ ಆಗಿ ಕೆಲಸ ಮಾಡಿದ್ರು. ರಾಮಕೃಷ್ಣ ಹೆಗಡೆ 5 ವರ್ಷ 216 ದಿನ ಸಿಎಂ ಆಗಿ ಕೆಲಸ ಮಾಡಿದ್ರು. BS ಯಡಿಯೂರಪ್ಪ 5 ವರ್ಷ 82 ದೀರ್ಘಾವಧಿ ಸಿಎಂ ಆಗಿ ಸೇವೆ ಸಲ್ಲಿಸಿದ್ರು. ಇದೀಗ ಎಲ್ಲ ಸಿಎಂಗಳ ದಾಖಲೆ ಪುಡಿ ಮಾಡಲಿದ್ದಾರೆ ಹಾಲಿ ಸಿಎಂ. ಕರ್ನಾಟಕ ಒಂಥರ ಕುತೂಹಲವನ್ನು ಕೆರಳಿಸುವ ಒಂದು ಕೋಟೆ ಇದ್ದ ಹಾಗೆ. ಇಲ್ಲಿ ರಿಪೀಟೆಡ್ ಸರ್ಕಾರ ಆಡಳಿತ ನಡೆಸಿದ್ದು ಭಾರಿ ಕಡಿಮೆ. ಒಂದು ಬಾರಿ JDS ಬಿಜೆಪಿಗೆ ಅಲೈನ್ಸ್ ಗೌರ್ಮೆಂಟ್ ಮಾಡಿ ನಮ್ಮನ್ನು ಆಳಿ ಅಂತ ಬಿಡ್ತೀವಿ. ಒಂದೊಮ್ಮೆ ಕಾಂಗ್ರೆಸ್ಸಿಗೆ ನೀವೊಂದ್ಸತಿ ನಿಮಗೊಂದು ಅವಕಾಶ ಕೊಡ್ತೀವಿ, ಆಡಳಿತ ಮಾಡಿ ನೋಡಿ ಅಂತ ಹೇಳಿ ಅವ್ರನ್ನ ಬಿಡ್ತೀವಿ. ಒಂದೊಮ್ಮೆ ಬಿಜೆಪಿಯನ್ನು ಕೂಡ ನಮ್ಮ ನಾಳಿ ಅಂತ ಹೇಳಿ ನಾವು ಆಯ್ಕೆ ಮಾಡಿ ಅವರನ್ನು ಕೂಡ ಅಧಿಕಾರಕ್ಕೇರಿಸ್ತೀವಿ. ಬಿಜೆಪಿ JDS ಮೈತ್ರಿಗೂ ಕಾಂಗ್ರೆಸ್ JDS ಮೈತ್ರಿಗೂ ಅತಂತ್ರ ಸ್ಥಿತಿಯೂ ಕೂಡ ನಿರ್ಮಾಣವಾಗಿದೆ. ನಿಮಗೆ ಗೊತ್ತಿರಲಿ, 7 ಬಾರಿ ರಾಷ್ಟ್ರಪತಿ ಆಡಳಿತ ಜಾರಿಯಲ್ಲಿದ್ದ ಒಂದು ರಾಜ್ಯ ಅದು ಕರ್ನಾಟಕ. 7 ಬಾರಿ ರಾಷ್ಟ್ರಪತಿ ಆಡಳಿತ ನಡೆದಿದ್ದಾವೆ ರಾಜ್ಯದಲ್ಲಿ. ರಾಷ್ಟ್ರಪತಿ ಆಡಳಿತದಲ್ಲಿ ರಾಜ್ಯದ ರಾಜ್ಯಪಾಲರು ಈ ರಾಜ್ಯದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ 7 ಬಾರಿ. ಕೆಲವೊಮ್ಮೆ ರಾಜಕೀಯ ಅತಂತ್ರತೆ, ರಾಜಕೀಯ ಅಸ್ಥಿರತೆ, ಒಂದು ತರಹದ ಸ್ವಘೋಷಿತ ಎಮರ್ಜೆನ್ಸಿ ರಾಜ್ಯದಲ್ಲಿ ಬಂದಿದ್ದಾವೆ. ಸೊ ಈಗ ಎಲ್ಲ ಸಿಎಂಗಳ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಬಜೆಟ್ನಲ್ಲೂ ದಾಖಲೆ, ಆಡಳಿತದಲ್ಲೂ ದಾಖಲೆ. ನೀವು ಎಷ್ಟು ವರ್ಷ ಬೇಕಾದರೂ ಆಡಳಿತ ನಡೆಸಿ, ಆದರೆ ಜನರು ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಬೇಕು. ರೈತರು ಸದಾಕಾಲ ಸಿಎಂ ಹೆಸರು ಹೇಳಬೇಕು. ಈ ರಾಜ್ಯದ ಬಡವರ್ಗ ಸಿಎಂನ ಆಡಳಿತದ ಬಗ್ಗೆ ಮಾತನಾಡಬೇಕು. ಈ ರಾಜ್ಯದ ಯುವ ಸಮೂಹ ಸಿಎಂಗಳ ಕಾರ್ಯವೈಖರಿಯ ಬಗ್ಗೆ ಮಾತನಾಡಬೇಕು. ನಮ್ಮ ಸಿಎಂ ಇಷ್ಟು ಉದ್ದ ಇದ್ದಾನೆ, ಇಷ್ಟು ಅಗಲ ಇದ್ದಾನೆ, ಇಷ್ಟು ಇಂಚು ಎದೆ, ಇದೆಲ್ಲ ಮಾತನಾಡಬೇಕಾಗಿರೋದು. ಅವರ ಕಾರ್ಯವೈಖರಿ ಮಾತನಾಡಬೇಕು. ಅವರು ಜನರ ಜೊತೆ ಬೆರೆಯುವ ರೀತಿ ಮಾತನಾಡಬೇಕು. ವೇದಿಕೆ ಹತ್ಕೊಂಡು ಗರ್ವದಿಂದ ಮಾತನಾಡುವುದರಿಂದ ನೀವು ಹೆಸರು ಮಾಡ್ಕೋಬಾರ್ದು. ನಿಮ್ಮ ಅಹಂಕಾರಗಳು ಚರ್ಚೆಯಾಗಬಾರ್ದು. ನಿಮ್ಮ ದುರಹಂಕಾರದ ರೀತಿಗಳು ಇಲ್ಲೆಲ್ಲೂ ಚರ್ಚೆಯಾಗಬಾರ್ದು. ನಿಮ್ಮ ಹೆಸರು ಮತ್ತು ನಿಮ್ಮ ಕೆಲಸ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಅವರ ಮನೋಮಂದಿರದಲ್ಲಿ ಇರಬೇಕು. ಅಂದರೆ ನಿಮ್ಮ ಕೆಲಸಗಳು ಜನಪರವಾಗಿರಬೇಕು. ನಿಮ್ಮ ಕೆಲಸಗಳು ಅಧಿಕಾರಿ ವಲಯಗಳನ್ನು ಅಭಿಮಾನಿಸಿ ಇರುವಂತಿರಬೇಕು. ಅದೇನೇ ಇರಲಿ,
ಸಿಎಂ ಸಿದ್ದರಾಮಯ್ಯ ಎಲ್ಲಾ ತರಹದ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಲಿದ್ದಾರೆ ನಾಳೆ ಒಂದೇ ಒಂದು ದಿನ ಕಳೆದರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.